ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ CS ಆನಂದಕುಮಾರ್ ಅವರೊಂದಿಗೆ ಸಂವಾದ. ಡಾಕ್ಟರ್ ಆನಂದ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಹೌದು ಸರ್. ಪರೀಕ್ಷಾಂಗ ಕುಲಸಚಿವರಾಗಿ ನಿಮ್ಮ ಜವಾಬ್ದಾರಿಗಳೇನಿರ್ತವೆ? ವಿದ್ಯಾರ್ಥಿ ಜೀವನದ ಯಾವ ಹಂತದಲ್ಲಿ ನಿಮ್ಮ ಪಾತ್ರ ಹೆಚ್ಚು ಮುಖ್ಯವಾಗುತ್ತೆ ಅಂತೀರಿ? ಕುಲಸಚಿವ ಆಡಳಿತ ಮತ್ತು ಕುಲಸಚಿವ ಪರೀಕ್ಷಾಂಗ. ಕುಲಸಚಿವ ಆಡಳಿತ ಅಂತಂದರೆ ಅದರಲ್ಲಿ ಬೇರೆ ಬೇರೆ ರೀತಿಯೆಲ್ಲ ಬರುತ್ತೆ. ಒಂದು ವಿಶ್ವವಿದ್ಯಾನಿಲಯಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕಟ್ಟಡ ಕಾರ್ಯಗಳು ಇರ್ಬೋದು, ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಅಪಾಯಿಂಟ್ಮೆಂಟ್ ಇರ್ಬೋದು. ಐದರ್ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ಅಥವಾ ನಾನ್ ಟೀಚಿಂಗ್ ಸ್ಟಾಫ್, ಅಂದರೆ ಬೋಧಕರು ಮತ್ತು ಬೋಧಕೇತರರು ಎರಡು ಭಾಗ ಬರ್ತಾರೆ. ಅದರ ರಿಕ್ರೂಟ್ಮೆಂಟ್ ಇರ್ಬೋದು, ಈಗ ಪಾಲಿಸಿ ಡಾಕ್ಯುಮೆಂಟ್ ಇರ್ಬೋದು ಯೂನಿವರ್ಸಿಟಿಗೆ. ಸೊ ಹಾಗಾಗಿ ಈ ಥರದ ಕಾರ್ಯಕ್ರಮಗಳನ್ನು ಮತ್ತು ಯೂನಿವರ್ಸಿಟಿ ಬೆಳವಣಿಗೆಗೋಸ್ಕರ ಮಾಡುವಂಥದ್ದು ಜಾಸ್ತಿ ಕುಲಸಚಿವರ ಆಡಳಿತಕ್ಕೆ ಬರುತ್ತೆ. ಇದರಲ್ಲಿ ಕುಲಸಚಿವ ಪರೀಕ್ಷಾಂಗ ಅಂತಂದರೆ ಒಬ್ಬ ವಿದ್ಯಾರ್ಥಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸೇರ್ತಾನೆ. ಅದಾದ ಮೇಲೆ ಅವರು ನಮ್ಮ ಸೆಕ್ಷನ್ಗೆ ಬರ್ತಾರೆ. ಪರೀಕ್ಷಾಂಗ ಕುಲಸಚಿವರದ್ದು ಕಾರ್ಯ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ಮೊದಲ ಬಾರಿ ನಾವು ಇವಾಗ ಎಕ್ಸಾಮ್ ನಡೆಸ್ತೀವಿ ಅಂಥೇಳಿ ಒಂದು ನೋಟಿಫಿಕೇಷನಿಂದ ಶುರು ಆಗುತ್ತೆ. ಎಕ್ಸಾಮ್ ಶುರು ಮಾಡಿದ ಮೇಲೆ ಕೊನೆ ಡಿಗ್ರಿ ತಗೊಂಡು ಹೋಗುವವರೆಗೂ ಅದು ನಮ್ಮ ಜವಾಬ್ದಾರಿ. ಅವು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ ಫೀಸ್ ನೋಟಿಫಿಕೇಷನ್ ಮಾಡ್ತೀವಿ, ಅಲ್ಲಿ ಡೇಟ್ ಇರುತ್ತೆ. ಆ ಡೇಟಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸನ್ನು ಕಟ್ಟಬೇಕು. ಅದಾದ ಮೇಲೆ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರೆದಾದ್ಮೇಲೆ ನಾವು ಅದನ್ನು ವ್ಯಾಲ್ಯೂಷನ್ ಮಾಡಿಸ್ತೀವಿ, ರಿಸಲ್ಟ್ ಕೊಡ್ತೀವಿ. ಅದ ನಂತರ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ. ಅದರ ನಂತರ ಕಾನ್ವೊಕೇಷನ್ ಅಂತ ಬರುತ್ತೆ, ಅವರ ಪದವಿಗಳನ್ನು ಕೊಡ್ತೀವಿ. ಇನ್ ಬಿಟ್ವೀನ್ ಆಫ್ ದೀಸ್ ಕೋರ್ಸಸ್ಸಲ್ಲಿ ಅವ್ರು ಏನೇ ಸಮಸ್ಯೆ ಇದ್ದರು, ಮಾರ್ಕ್ಸ್ ಕಾರ್ಡ್ ಕರೆಕ್ಷನ್ಸ್ ಇರ್ಬೋದು, ಅವ್ರದ್ದು ಇಂಟರ್ನಲ್ ಮಾರ್ಕ್ಸ್ ಅಸೆಸ್ಮೆಂಟ್ ಅಪ್ಡೇಟ್ ಆಗದೇ ಇರ್ಬೋದು, ಅಥವಾ ಬೈ ಮಿಸ್ಟೇಕಾಗಿ ಅವ್ರ ಹೆಸರು ತಪ್ಪಾಗಿರ್ಬೋದು. ಹಾಗಾಗಿ ಈ ಎಲ್ಲ ತಪ್ಪುಗಳನ್ನು ತಿದ್ದು ನಮ್ಮಲ್ಲಿ ಸರ್ಟಿಫಿಕೇಟ್ಗಳನ್ನು ಕೊಡ್ತೇವೆ. ಸೊ ದಿಸ್ ಈಸ್ ದ ಮೋಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದಿ ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್. ಸಾಮಾನ್ಯವಾಗಿ ತಾವು ಪರೀಕ್ಷಾಂಗ ಅಂತಂದರೆ ಪರೀಕ್ಷೆಯನ್ನು ನಡೆಸ್ತೀರಿ ವಿದ್ಯಾರ್ಥಿಗಳಿಗೆ. ಹೌದು ಸರ್. ಅದೇ ಬಹಳ ಮುಖ್ಯ ಅಲ್ವೇ? ಹೌದು ಸರ್. ಆತ ಹೇಗೆ ಓದಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದೆ ಪರೀಕ್ಷೆ ಮೂಲಕ. ಎಸ್ ಸರ್. ಈಗ ಒಂದು ಪರೀಕ್ಷೆ ಅಂತಂದರೆ ಅದನ್ನೇನು ಭಾಳ ಸರಳವಾಗಿ ನಡೆಸೋಕ್ಕಾಗಲ್ಲ. ಹೌದು. ಆ ತೆರೆ ಮರೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ತಾವು ಮಾಡಬೇಕಾಗತ್ತೆ ಕುಲಸಚಿವರಾಗಿ. ಖಂಡಿತವಾಗಿ. ಈಗ ಪ್ರಶ್ನೆ ಪತ್ರಿಕೆನ ಸಿದ್ಧ ಮಾಡೋದ್ರಿಂದ ಹಿಡಿದು ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸೋವರೆಗೆ ನಿಮ್ಮ ವಿಭಾಗದ ಕೆಲಸ ಯಾವ ರೀತಿ ಇರುತ್ತೆ ಸರ್? ಈಗ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಬೇಕಂದ್ರೆ ಏಕಾಏಕಿಯಾಗಿ ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ. ಬೋರ್ಡ್ ಆಫ್ ಎಕ್ಸಾಮಿನರ್ಸ್ ಅಂತ ಹೇಳಿ ಒಂದು ಬೋರ್ಡನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತೇವೆ. ಅದರಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಇರ್ತಾರೆ. ಒಬ್ಬರನ್ನ ಚೇರ್ಮನ್ ಅಂತ ಮಾಡ್ತೇವೆ. ಸ್ಟ್ರೆಂತ್ ಎಷ್ಟಿರುತ್ತೆ ಮತ್ತು ಪೇಪರ್ಸ್ ಎಷ್ಟಿರುತ್ತೆ ಅಂತ ಅನುಗುಣವಾಗಿ ನಾವು 7 to 8 ಮೆಂಬರ್ಸ್ನ ನಾವು ಮೆಂಬರ್ಸ್ ಅಂತ ಮಾಡ್ತೇವೆ. ಬೇರೆ ಬೇರೆ ಸಬ್ಜೆಕ್ಟು ಅನುಗುಣವಾಗಿ ಅದನ್ನು ನಂಬರ್ಸ್ನ ಜಾಸ್ತಿ ಮಾಡಿರ್ತೇವೆ. ಅದರಲ್ಲಿ ನಮ್ಮ KSOU ಕೂಡ ಫ್ಯಾಕಲ್ಟಿಗಳು ಇರ್ತಾರೆ, ಮತ್ತು ಎಕ್ಸ್ಟರ್ನಲ್ ಯೂನಿವರ್ಸಿಟಿ ಪ್ರೊಫೆಸರ್ ಕೂಡ ಇರ್ತಾರೆ. ಅದರಲ್ಲಿ ನಾವು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದರೆ, ಒಂದು ಪೇಪರಿಗೆ ನಾವು 3 ಕ್ವಶನ್ ಪೇಪರ್ಗಳನ್ನ ಸೆಟ್ ಮಾಡಿಸ್ತೀವಿ. ಬೋರ್ಡ್ ಚೇರ್ಮನ್ ಆದಂಥವರು ಸೆಟ್ ಆದಮೇಲೆ ಎಲ್ಲನೂ ಸ್ಕ್ರೂಟನೈಸ್ ಮಾಡಿ ಸೆಟ್ ಮಾಡಿ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ 3 ಕ್ವಶನ್ ಪೇಪರಲ್ಲಿ ನಾವು ಒಂದನ್ನು ಪಿಕ್ ಮಾಡ್ತೇವೆ. ಒಂದನ್ನು ಪಿಕ್ ಮಾಡಿ ಅದ್ರ ತಕ್ಕಂತೆ ನಾವು ಅದನ್ನು ಪ್ರಿಂಟ್ ಮಾಡಿಸ್ತೇವೆ. ಪ್ರಿಂಟ್ ಮಾಡಿ ಯಾವ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳು ಇರ್ತವೆ. ಸೊ ನಮ್ಮ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹೆಂಗೆ ಅಂದರೆ ಎಲ್ಲ ಥರದ ವರ್ಗಗಳು ಸ್ಟೂಡೆಂಟ್ಸ್ ಇರ್ತಾರೆ. ಬಡವರು ಇರ್ತಾರೆ, ಮತ್ತು ಕೆಲವು ಉದ್ಯೋಗದಲ್ಲಿರ್ತಾರೆ, ಎಲ್ಲರೂ ಕೂಡ ಇರ್ತಾರೆ.
ಹಾಗಾಗಿ ಆಯಾ ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ ನಮ್ಮಲ್ಲಿ ಪರೀಕ್ಷಾ ಕೇಂದ್ರಗಳಿದ್ದಾವೆ. ನಾವು ಎಕ್ಸಾಮ್ ಇನ್ನೂ 3 ಡೇಸ್ ಇರುವಾಗಲೇ ಎಲ್ಲ ಥರದ ಕ್ವಶನ್ ಪೇಪರ್ಗಳನ್ನು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ನಾವು ಕಳಿಸಿರ್ತೇವೆ. ಅದೊಂದು. ಮತ್ತು ಆನ್ಸರ್ ಬುಕ್ಲೆಟ್, ಎಂಟಿ ಆನ್ಸರ್ ಬುಕ್ಲೆಟ್ ಎಷ್ಟು ಸ್ಟ್ರೆಂತ್ ಇದೆ ಅಂತ ನಮಗೆ ಇಂಡೆಂಟ್ ಬಂದಿರುತ್ತೆ. ಯಾವ ಎಕ್ಸಾಮ್ ಸೆಂಟ್ರಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಯಾವ ಸಬ್ಜೆಕ್ಟಿಗೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅದಕ್ಕೆ ಅನುಗುಣವಾಗಿ ನಾವು ಆನ್ಸರ್ ಬುಕ್ಲೆಟ್ಟು ಮತ್ತು ಕ್ವಶನ್ ಪೇಪರ್ನ ಕಳಿಸ್ಕೊಡ್ತೇವೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕ್ವಶನ್ ಪೇಪರಲ್ಲಿ ಯಾವುದು ತಪ್ಪುಗಳು ಇಲ್ಲದೆ ಇದ್ದದನ್ನು ಕ್ವಶನ್ ಪೇಪರ್ನ ನಾವು ಕಳಿಸ್ಕೊಡ್ತೀವಿ. ಅದನ್ನು ಪ್ರಿಂಟ್ ಮಾಡಿ ನಮ್ಮ ಆಫೀಸಿಗೆ ಬರುತ್ತೆ. ನಮ್ಮ ಆಫೀಸಿಂದ ಎಲ್ಲ ಸೆಂಟ್ರ್ಗಳಿಗೂ ಕೂಡ ಅದನ್ನು ಕಳಿಸ್ಕೊಡ್ತೇವೆ. ಪರೀಕ್ಷಾ ಕೇಂದ್ರಗಳನ್ನು ಹೇಗೆ ನಿಗದಿ ಮಾಡ್ತೀರಿ ಸರ್? ಸರ್, ಪರೀಕ್ಷಾ ಕೇಂದ್ರಗಳನ್ನು ನಮ್ಮಲ್ಲಿ ಸ್ಟಡಿ ಸೆಂಟ್ರ್ಗಳು ಅಂತ ಬರ್ತವೆ. ಸೊ ಅಲ್ಲಿ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ಸ್ ಎಲ್ಲ ಮಾಡಿಸಿರ್ತಾರೆ. 100 ಜನ ಇರಬೇಕು ಅಂತ ಒಂದು ಇದಿದೆ, ಗೈಡ್ಲೈನ್ಸ್ ಇದೆ. ಸೊ ಹಾಗಾಗಿ ಎಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಿರುತ್ತೋ ಅಲ್ಲಿ ನಾವು ಎಕ್ಸಾಮ್ ಕೇಂದ್ರಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ಕ್ವಶನ್ ಪೇಪರು ಅಂದರೆ ಲೀಕ್ ಆಯಿತು ಅನ್ನೋದೇ ಜಾಸ್ತಿ. ಆ ತರಹ ಯಾವುದೇ ರೀತಿ ಲೀಕ್ ಆಗದ ಹಾಗೆ ಗೌಪ್ಯತೆನ ಹೇಗೆ ಕಾಪಾಡ್ಕೋತೀರಿ? ಸೊ ಇದು 100ಕ್ಕೆ 100 ಸತ್ಯವಾದ ಮಾತು. ಇಲ್ಲಿವರೆಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಡೀತಿರುವಂಥ ಪರೀಕ್ಷೆಗಳಲ್ಲಿ ಈ ಥರದ್ದು ಯಾವುದೇ ಥರದ ಬೆಳವಣಿಗೆಗಳು ಆಗಿಲ್ಲ, ಮುಂದೆ ಆಗೋದು ಇಲ್ಲ. ಯಾಕೆಂದರೆ ಐ ಸೆಕ್ಯೂರಿಟಿಲಿ ನಾವು ಎಲ್ಲ ಕ್ವಶನ್ ಪೇಪರನ್ನು ಪ್ರಿಂಟ್ ಮಾಡಿಸ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಆಫೀಸಿಗೆ ಬರುತ್ತೆ ವಿತ್ GPS ಟ್ರ್ಯಾಕಿಂಗು ಎಲ್ಲ ಥರದ್ದು. ನಮ್ಮ ಆಫೀಸಿಂದನೂ ಕೂಡ ಆಯಾ ಪರೀಕ್ಷಾ ಕೇಂದ್ರಗಳಿಗೆ ಹೋಗೋದಕ್ಕೂ ಕೂಡ ಭಾಳ ಎಚ್ಚರಿಕೆಯಾಗಿ ಕಳಿಸ್ಕೊಡ್ತೇವೆ. ಸಾಮಾನ್ಯವಾಗಿ ದೂರ ಶಿಕ್ಷಣ ಅಂದರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಹೌದು ಸರ್. ಅಲ್ವಾ? ಈಗ ಅವರು ಉತ್ತರ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡ್ಕೋಬೇಕು, ಭಾಳ ಪ್ರಧಾನವಾಗಿ ಅದರ ಮೌಲ್ಯಮಾಪನೆ ಮಾಡಬೇಕು. ಆಮೇಲೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ, ಲೋಪ ಆಗದ ಹಾಗೆ, ಅಂದರೆ ಮಾರ್ಕ್ಸ್ ಕೊಡೋದಿರ್ಬೋದು, ಕಳೆಯೋದಿರ್ಬೋದು, ಅವನಿಗೆ ಗ್ರೇಡ್ ಕೊಡೋದಿರ್ಬೋದು, ಯಾವ ತರಹದ ಒಂದು ಪಾರದರ್ಶಕತೆಯನ್ನು ಅಳವಡಿಸ್ಕೊಂಡಿದ್ದೀರಿ? ನಿಮ್ಮ ಮಾನದಂಡಗಳೇನು? ಸರ್, ಅದರಲ್ಲಿ ನಮ್ಮಲ್ಲಿ ಎವ್ಯಾಲ್ಯೂಯೇಷನ್ ಸಿಸ್ಟಮ್ಮು ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಾದ್ಯಂತ ಎಕ್ಸಾಮ್ ಸೆಂಟರ್ಗಳು ಇರೋದ್ರಿಂದ, ಈಗ ಸಪೋಸ್ ನಾವು ಬೆಳಗಾಂ ಇರುತ್ತೆ, ಬೀದರ್ ಇರುತ್ತೆ, ತುಂಬ ಬಾರ್ಡರ್ಸ್ ಸ್ಟೇಟ್ ನಮ್ಮ ಜಿಲ್ಲಾ ಕೇಂದ್ರಗಳಿಂದ ನಮ್ಮ ಪರೀಕ್ಷಾಂಗ ವಿಭಾಗಕ್ಕೆ ಆನ್ಸರ್ ಬುಕ್ಲೆಟ್ ಬರುತ್ತೆ. ಅದನ್ನು ನಾವು ಒಂದು ರಿಸೀವಿಂಗ್ ಸೆಕ್ಷನ್ ಅಂತ ಮಾಡ್ಕೊಂಡಿದ್ದೀವಿ. ರಿಸೀವಿಂಗ್ ಸೆಕ್ಷನ್ ಅಂತ ಅಂದರೆ ಅಲ್ಲಿ UG ಬೇರೆ PG ಬೇರೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಏನು ಮಾಡ್ತೀವಿ, ಸಬ್ಜೆಕ್ಟ್ ವೈಸು ಎಲ್ಲ ಪೇಪರ್ನೂ ಕೂಡ ಕೌಂಟ್ ತೊಗೋತೀವಿ. ಪ್ರತಿಯೊಂದು ವಿಷಯಗಳು ಕೂಡ ಆ ಕ್ವಶನ್ ಪೇಪರ್ ಕೋಡ್ ಅಂತ ಇರುತ್ತೆ. ಆ ಕೋಡ್ ಪ್ರಕಾರ ಎಲ್ಲನೂ ಕೂಡ ನಾವು ಜೋಡಿಸ್ಕೊಳ್ತೀವಿ. ಜೋಡಿಸ್ಕೊಂಡ ಮೇಲೆ ಅದಕ್ಕೆ ನಾವು ಕೋಡಿಂಗ್ ಮಾಡ್ತೀವಿ. ಇದೇ ಇಂಪಾರ್ಟೆಂಟ್. ಯಾವುದು ಪೇಪರು ಯಾರಿಗೆ ವ್ಯಾಲ್ಯೂಯೇಷನ್ ಹೋಗುತ್ತೆ ಅಂತ ಗೊತ್ತಿರೋದಿಲ್ಲ. ಅದು ಏನಿದ್ರು ನಮ್ಮ ಡೆಪ್ಟಿ ರಿಜಿಸ್ಟ್ರಾರ್ ಅಂತ ಇರ್ತಾರೆ, ಅವರು ಮಾತ್ರ ಅದು ಮಾಹಿತಿ ಇರುತ್ತೆ. ಅವ್ರು ಏನು ಮಾಡಿರ್ತಾರೆ, ಒಂದು ಸ್ಕ್ರಿಪ್ಟ್ಗಳೆಲ್ಲನೂ ಕೂಡ ಕೋಡಿಂಗ್ ಮಾಡಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕೋಡನ್ನು ಜನ್ರೇಟ್ ಮಾಡಿ ಅದು ಆ ಬುಕ್ಲೆಟ್ ಮೇಲೆ ನಾವು ಸ್ಟಿಕ್ಕರ್ ಹಾಕಿರ್ತೇವೆ. ಸೊ ಹಾಗಾಗಿ ಯಾವ ಪರೀಕ್ಷಾ ಕೇಂದ್ರದ ಆನ್ಸರ್ ಬುಕ್ಲೆಟು ಯಾವ ವಿದ್ಯಾರ್ಥಿದು ಯಾವ ಪ್ರೊಫೆಸರ್ಗೆ ಹೋಗುತ್ತೆ, ವ್ಯಾಲ್ಯೂಯೇಷನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇದು ಈಸ್ ಹೈಲಿ ಕಾನ್ಫಿಡೆನ್ಷಿಯಲ್ಲು. ನಾವು ಇದನ್ನು ಮೇಂಟೈನ್ ಮಾಡ್ತೀವಿ ಸರ್. ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಗೊಂದಲ ಬೇಡ. ನಮ್ಮಲ್ಲಿ ಏನಾಗುತ್ತೆ, A ಫಾರ್ಮ್ ಇರುತ್ತೆ. ವ್ಯಾಲ್ಯುವೇಟ್ರು ಎವ್ಯಾಲ್ಯೂಯೇಟ್ ಮಾಡಿ ಆ A ಫಾರಮಲ್ಲಿ ಮಾರ್ಕ್ಸ್ನೆಲ್ಲೂ ಎಂಟ್ರಿ ಮಾಡಿರ್ತಾರೆ. ಬೈ ಮಿಸ್ಟೇಕ್ ಏನಾದರೂ ಡೇಟಾ ಎಂಟ್ರಿ ಮಾಡುವಾಗ ತಪ್ಪು ಆಗಿದ್ದಲ್ಲಿ ಅದನ್ನು ನಾವು ವೆರಿಫೈ ಮಾಡ್ತೇವೆ. ಅದರಲ್ಲೇನು ತಪ್ಪನ್ನು ಕಂಡು ಬಂದಲ್ಲಿ ಅದನ್ನು ನಾವು ಸ್ಟೂಡೆಂಟ್ಸ್ಗಳಿಗೆ ಕರೆಕ್ಷನ್ ಮಾಡಿ ಮತ್ತು ರಿವೈಸ್ ಮಾಡಿ ರಿಸಲ್ಟ್ನ ಬಿಟ್ಕೊಡ್ತೇವೆ. ಸಾಮಾನ್ಯವಾಗಿ ಎಕ್ಸಾಮ್ ಬರೀತಿದ್ದಾಗೇ ವಿದ್ಯಾರ್ಥಿಗಳು ಕಾಯೋದು ರಿಸಲ್ಟ್ಗಾಗಿ, ಫಲಿತಾಂಶಕ್ಕಾಗಿ, ಜಾತಕ ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ. ಪರೀಕ್ಷೆ ಆದಮೇಲೆ ಎಷ್ಟು ದಿನದಲ್ಲಿ ನೀವು ಫಲಿತಾಂಶವನ್ನು ಕೊಡ್ತೀರಿ? ಈ ಪ್ರಕ್ರಿಯೆನ ಮತ್ತಷ್ಟು ವೇಗಗೊಳಿಸೋದಕ್ಕೆ, ಅಂದರೆ ಪರೀಕ್ಷಾ ನಂತರದ ಕೆಲಸಗಳೇನಿರ್ತಾವಲ್ಲ ಅದನ್ನೆಲ್ಲ ವೇಗಗೊಳಿಸೋದಕ್ಕೆ ಏನಾದರೂ ತಾಂತ್ರಿಕವಾದ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ? ಇದ್ರ ಬಗ್ಗೆ ನಾನು ಹೇಳೋದಾದರೆ ಸರ್, ಈಗ ನಮ್ಮಲ್ಲಿ 2 ಸೈಕಲ್ ಬರುತ್ತೆ ಸರ್. ಸ್ವಲ್ಪ ವಿದ್ಯಾರ್ಥಿಗಳು ಜನವರಿ ತಿಂಗಳಲ್ಲಿ ಅಡ್ಮಿಷನ್ ಆಗಿರ್ತಾರೆ, ಇನ್ನು ಸ್ವಲ್ಪ ವಿದ್ಯಾರ್ಥಿಗಳು ಜುಲೈ ಸೈಕಲಲ್ಲಿ ಅಡ್ಮಿಷನ್ ಆಗಿರ್ತಾರೆ. ಈಗ ನಾವು ಒಂದು ಎಕ್ಸಾಮ್ ಮಾಡಿದ್ವಿ. ಆ ಎಕ್ಸಾಮಲ್ಲಿ ಒಟ್ಟು ನಮಗೆ ಸಿಕ್ಕಿರುವಂಥ ಸ್ಕ್ರಿಪ್ಟ್ಗಳು 3,80,000 ಆನ್ಸರ್ ಬುಕ್ಲೆಟ್ಗಳು ನಮಗೆ ಬಂದಿದೆ. ಆ 3,70,000 ಸ್ಕ್ರಿಪ್ಟ್ಗಳನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು. ಆಯಾ ಸಬ್ಜೆಕ್ಟ್ಗೆ ಅನುಗುಣವಾಗಿ ಅದನ್ನ ಎಲ್ಲ ಪೇಪರ್ಸ್ಗೂ ಕೂಡ ಸಪ್ರೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಸಪೋಸ್ ಇವತ್ತು ಎಕ್ಸಾಮ್ ಮುಗಿದ್ರೆ ಇವತ್ತು ಮಧ್ಯಾಹ್ನನೇ ಕಳಿಸ್ತಾರೆ.
ನಮ್ಮ ರೂಲ್ ಇರೋದು ಹಾಗೆ. ಪರೀಕ್ಷೆ ಬರದ 1 ಗಂಟೆ 2 ಗಂಟೆ ಒಳಗಡೆ ಆ ಆನ್ಸರ್ ಬುಕ್ಲೆಟ್ಗಳು ಪೋಸ್ಟ್ ಮಾಡಬೇಕು. ಹಾಗಾಗಿ ಅದು ನಮಗೆ ಬೀದರು, ಬೆಳಗಾಮು ಈ ಜಿಲ್ಲೆಗಳಿಂದ ಬಂದು ಸೇರೋದಕ್ಕೆ 1 ವಾರ ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಉತ್ತರ ಪತ್ರಿಕೆಗಳನ್ನು ಸಪ್ರೇಟ್ ಮಾಡಿ ಆಯಾ ಸಬ್ಜೆಕ್ಟ್ಗೆ ಅನುಗುಣವಾಗಿ ಕೋಡಿಂಗ್ ಮಾಡಿ ಕೊಡಬೇಕು. ಹಾಗಾಗಿ ಮತ್ತೆ ಈ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ನಾವು BOE ಚೇರ್ಮನ್ಗಳನ್ನ ಕರಿತೇವೆ. ಆ BOE ಚೇರ್ಮನ್ಗಳು ಒಬ್ಬ ಫ್ಯಾಕಲ್ಟಿ ಮಿನಿಮಮ್ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಒಂದು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ. ಅವರು ಮಾತ್ರ ನಾವು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೊಡ್ತೇವೆ. 3 ವರ್ಷ ಕಡಿಮೆ ಇರೋರಿಗೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೊಡೋದಿಲ್ಲ. ಸೊ ಹಾಗಾಗಿ BOE ಚೇರ್ಮನ್ ಆದಂಥವರು ಡಿಸೈಡ್ ಹೂ ಈಸ್ ಎಲಿಜಿಬಲ್ ಟು ಡೂ ದ ವ್ಯಾಲ್ಯೂಯೇಷನ್. ಸೊ ಹಾಗಾಗಿ ಅದು ಕ್ರಮಬದ್ಧವಾಗಿ ನಡೆಯುತ್ತೆ. ನಾವು ರಿಸಲ್ಟ್ ಕೊಡೋದಕ್ಕೆ ಸ್ವಲ್ಪ 30 ರಿಂದ 40 ದಿವಸ ಬೇಕಾಗತ್ತೆ ಸರ್. ಯಾಕೆಂದರೆ ನಮ್ಮ ಟೈಮ್ ಟೇಬಲ್ ಪ್ರಕಾರ 40 ರಿಂದ 50 ದಿವಸದವರೆಗೆ ಎಕ್ಸಾಮ್ಗಳು ನಡೆಯುತ್ತೆ. ಅದು ನಂಬರ್ ಆಫ್ ಎಕ್ಸಾಮ್ಸು ಕಡಿಮೆ ಇರ್ಬೋದು. ಆದರೆ ಈಗ ಸಪೋಸ್ ಈಗ MA ಪೊಲಿಟಿಕಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಈಗ ಅದು ತಕ್ಕಂತೆ ಓಪನ್ ಎಲೆಕ್ಟಿವ್ ಪೇಪರ್ಸ್ ಇರುತ್ತೆ ಮತ್ತು ಹಾರ್ಡ್ ಕೋರ್ ಪೇಪರ್ಸ್ ಇರುತ್ತೆ. ಆ MA ಪೊಲಿಟಿಕಲ್ ಸೈನ್ಸ್ ಮುಗಿಯುವವರೆಗೂ ಕಾದು ಎಲ್ಲನೂ ಸಪ್ರೇಟ್ ಮಾಡಿ ಅದಕ್ಕೆ ತಕ್ಕಂತೆ ವ್ಯಾಲ್ಯೂಯೇಷನ್ ಮಾಡಿಸ್ಬೇಕು. ವ್ಯಾಲ್ಯೂಯೇಷನ್ ಮಾಡಾಮೇಲೆ IA ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಬರುತ್ತೆ. ಅದನ್ನು ಕೂಡ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡಿ ಎಲ್ಲನೂ ಚೆಕ್ ಆದಮೇಲೆ ನಾವು ರಿಸಲ್ಟ್ ಬಿಡುವಷ್ಟರಲ್ಲಿ 30 to 45 ಡೇಸ್ ಆಗುತ್ತೆ ಸರ್. ಸೊ ಹಾಗಾಗಿ ನಮ್ಮಲ್ಲಿ ವ್ಯಾಲ್ಯೂಯೇಷನ್ ಕೂಡ ಭಾಳ ಅಚ್ಚುಕಟ್ಟಾಗಿ ನಡೆಯುತ್ತೆ, ಭಾಳ ಪಾರದರ್ಶಕವಾಗಿ ನಡೆಯುತ್ತೆ. ಇನ್ನೊಂದು ಅದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ರಿವ್ಯಾಲ್ಯೂಯೇಷನ್ ಅಂತ ಬರುತ್ತೆ. ಯಾವ ವಿದ್ಯಾರ್ಥಿಗೆ ಅವ್ರು ಅನ್ಕೊಂಡಿದ್ದಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತಂದರೆ ಸಪೋಸ್ ನಾವು ಇವತ್ತು ರಿಸಲ್ಟ್ನ ಕೊಡ್ತೇವೆ. ರಿಸಲ್ಟ್ ಇವತ್ತು ಕೊಟ್ಟರೆ ಇವತ್ತಿನಿಂದ ಅವ್ರಿಗೆ 14 ದಿವಸ ಟೈಮ್ ಇರುತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕೋದಕ್ಕೆ ಮತ್ತು ಫೋಟೋ ಕಾಪಿ ಹಾಕೊಳ್ಳೋದಕ್ಕೆ. ಇದ್ರಲ್ಲಿ ನಮ್ಮಲ್ಲಿ ಭಾಳ ಸಲೀಸವಾಗಿ ಇದನ್ನು ಅಪ್ಲೈ ಮಾಡ್ಬೋದು. ಯಾವ ವಿದ್ಯಾರ್ಥಿ ಕೂಡ ಎಲ್ಲೇ ಇದ್ರೂ ಕೂಡ ಇವನ್ ನಮ್ಮಲ್ಲಿ ಓವರ್ಸೀಸ್ ಸ್ಟೂಡೆಂಟ್ಸ್ ಕೂಡ ಎಕ್ಸಾಮ್ ಬರೀತಾರೆ. ಸೊ ಆಗ ಏನಾಗುತ್ತೆ ಅಂದರೆ ಯಾವುದೇ ಮೂಲಲ್ಲಿದ್ದರೂ ಕೂಡ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಗೂಗಲಲ್ಲಿ KSU ರಿಸಲ್ಟ್ಸ್ ಅಂತ ಹೊಡೆದ್ರೆ ಅಲ್ಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕಲ್ಲಿ ಅವರ ರಿಜಿಸ್ಟರ್ ನಂಬರ್ ಕೊಟ್ಟರೆ ಅವ್ರದ್ದು ಡೀಟೇಲ್ಸ್ ಬರುತ್ತೆ. ಯಾವ ಸಬ್ಜೆಕ್ಟ್ಲಿ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ, IMRs ಎಷ್ಟು ಬಂದಿರುತ್ತೆ, ಅಥವಾ ಪಾಸಾ ಫೇಲಾ ಎಲ್ಲನೂ ಅಲ್ಲೇ ಶೀಟಲ್ಲೇ ಬಂದುಬಿಡುತ್ತೆ ಸರ್. ಅದ್ರ ಕೆಳಗಡೆ ಇನ್ನೊಂದು ಹಾಕಿರ್ತೀವಿ, ಇದು ರಿಸಲ್ಟ್ ಪಬ್ಲಿಷ್ ಆಗಿರುತ್ತೆ, 14 ದಿವಸಗಳ ಕಾಲ ನಿಮಗೆ ಟೈಮ್ ಇದೆ. ಆ ಟೈಮಲ್ಲಿ ರಿವ್ಯಾಲ್ಯೂಯೇಷನ್ಗೂ ಕೂಡ ಹಾಕ್ಬೋದು ಮತ್ತು ಫೋಟೋ ಕಾಪಿಗೂ ಕೂಡ ಹಾಕ್ಬೋದು. ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲಿಂಕ್ ಡೈರೆಕ್ಟಾಗಿ ಹೋಗುತ್ತೆ. ಅಲ್ಲಿ ಆಯಾ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಬೇಕಾದರೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು, ಫೋಟೋ ಕಾಪಿ ಬೇಕು ಅಂದರೆ ಫೋಟೋ ಕಾಪಿ ಹಾಕ್ಬೋದು. ಅಲ್ಲಿ ಏನಾಗುತ್ತೆ, ರಿವ್ಯಾಲ್ಯೂಯೇಷನ್ಗೆ ಸರ್ಟನ್ ಫೀಸ್ ಇರುತ್ತೆ, 1500 ಅಷ್ಟು ಫೀಸ್ ಇರುತ್ತೆ. ಅದನ್ನು ಫೀಸ್ನ ಆನ್ಲೈನ್ನೇ ಕಟ್ಟಬೇಕು. ಎಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕ್ಯಾಶ್ ಕಟ್ಟುವಾಗಿಲ್ಲ. ಎವ್ರಿಥಿಂಗ್ ಈಸ್ ಆನ್ಲೈನ್, ಎವ್ರಿಥಿಂಗ್ ಈಸ್ ಡಿಜಿಟಲೈಸ್ಡ್. ಈಗ UG ಪ್ರೋಗ್ರಾಮ್ ನಾವು ಏನು ಮಾಡಿದ್ದೀವಿ ಅಂತಂದರೆ ಎಲ್ಲ UG ಪ್ರೋಗ್ರಾಮ್ ಕೂಡ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಅಂದರೆ ಇಮಿಡಿಯೇಟಾಗಿ ಇವತ್ತು ಅಪ್ಲೈ ಮಾಡಿದ್ರೆ ಅವನ ಪೇಪರ್ ನಾಳೆನೇ ನಾವು ರಿವ್ಯಾಲ್ಯೂಯೇಷನ್ ಕೊಡ್ತೇವೆ. ಸೊ ಆ ರೀತಿಯಾಗಿ ಮತ್ತು ಫೋಟೋ ಕಾಪಿನ ತೆಗಿತೇವೆ, ಅದನ್ನು ಪ್ರಿಂಟ್ ಮಾಡ್ತೇವೆ, ಆಯಾ ವಿದ್ಯಾರ್ಥಿಗಳು ಏನು ಅಡ್ರೆಸ್ ಇದೆಯೋ ಅಲ್ಲಿಗೆ ಕಳಿಸ್ತೇವೆ. ಸೊ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ವ್ಯಾಲ್ಯೂಯೇಷನ್ನು, ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್ಸ್, ರಿವ್ಯಾಲ್ಯೂಯೇಷನ್, ಫೋಟೋ ಕಾಪಿ ಇದೆಲ್ಲ ಅಚ್ಚುಕಟ್ಟಾಗಿ ನಡೆಯುತ್ತೆ ಸರ್. ಒಳ್ಳೆಯದು. ಡಾಕ್ಟರ್ ಆನಂದ್ ಕುಮಾರ್ ಅವರೇ, ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲ ಸಚಿವರಾಗಿ ನಿಮ್ಮ ವಿಚಾರ ಸರಣಿಯನ್ನು ಬಹಳ ಸುದೀರ್ಘವಾಗಿ ಸೊಗಸಾಗಿ ಹಂಚಿಕೊಂಡಿದ್ದೀರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ನಮಸ್ಕಾರ ತಿಳಿಸ್ತೇವೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ CS ಆನಂದ್ ಕುಮಾರ್ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ. KSOU ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ R ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ G ಪುಷ್ಪಲತಾ. ಸಂಕಲನ S ಲಕ್ಷ್ಮೀನಾರಾಯಣ. ನಿರ್ಮಾಣ N ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು
ಹೀಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.